ನೋಡಿ ಫ್ರೆಂಡ್ ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ. ಫಸ್ಟ್ ಚಿಕನ್ ತಗೋತಾ ಇದೀವಿ. ನೋಡಿ ಫ್ರೆಂಡ್ ಚಿಕನ್ ತೊಗೊಂಡ್ವಿ. ಇದನ್ನು ಸರಿಯಾಗಿ ನೋಡಿ ಫ್ರೆಂಡ್ ಇವಾಗ ಖಾರ ಪುಡಿ ಹಾಕ್ತಿದ್ವಿ. ಮಸಾಲೆ ಖಾರ ಅಲ್ಲ, ಮಸಾಲೆ ಖಾರ. ಇದು ಚಿಕನ್ ಬಿರಿಯಾನಿ ಫ್ರೆಂಡ್. ನೋಡಿ ಫ್ರೆಂಡ್, ನೀವು ಬ್ಯಾಚುಲರ್ ಇದ್ದರೆ ನಿಮಗೆ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿದ್ರೆ ನೀವೇ ಸ್ವತಃ ಖುದ್ದಾಗಿ ಮಾಡ್ಕೋಬೋದು. ನೋಡ್ತಾ ಇರಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್, ಉಪ್ಪು ಹಾಕ್ತಾ ಇದೀವಿ ಇವಾಗ. ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್. ನೋಡಿ ಫ್ರೆಂಡ್, ನೀವು ಹೊಸದಾಗಿ ಮಾಡ್ತಾ ಇದ್ದರೆ ನೀವು ಜಾಸ್ತಿ ಉಪ್ಪು ಹಾಕಬೇಡಿ. ಉಪ್ಪು ಕಡಿಮೆ ಆದರೂ ಮತ್ತೆ ರಿಟರ್ನ್ ಹಾಕೋಬೋದು. ಜಾಸ್ತಿ ಆದರೆ ತಿನ್ಲಕ್ಕಾಗಂಗಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಚಿಕನ್ ಮಸಾಲ ಇವಾಗ ನೋಡಿ ಫ್ರೆಂಡ್, ಚಿಕನ್ ಮಸಾಲ ಹಾಕ್ತಾ ಇದ್ವಿ. ಚಿಕನ್ ಮಸಾಲ ಅದು ಯಾವುದು? ಚಿಕನ್ ಮಸಾಲ ಫ್ರೆಂಡ್. ಅದನ್ನು ಚಿಕನ್ ಮಸಾಲನೇ ಇರೋದು, ಕನ್ಫ್ಯೂಸ್ ಆಗಬೇಡಿ. ಎರಡೆರಡು ಹಾಕಿದ್ದೀವಿ ಅಂಥೇಳಿ. ಅದನ್ನು ಚಿಕನ್ ಮಸಾಲೆ. ಅದು ಅದರಲ್ಲಿ ಸ್ವಲ್ಪ ಇತ್ತು, ಮತ್ತೆ ಇದರಲ್ಲಿ ಇಷ್ಟು ಹಾಕ್ತಾ ಇದ್ವಿ. ಮೊಸರು ಹಾಕ್ತಾ ಇದೀವಿ ಇದರಲ್ಲಿ. ಮೊಸರು ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದೀವಿ ಫ್ರೆಂಡ್ ಎಲ್ಲ. ನೋಡಿ ಫ್ರೆಂಡ್, ಸರಿಯಾಗಿ ಅದೆಲ್ಲ ಒಳಗಡೆ ಎಲ್ಲ ಇದು ಆಗಬೇಕು. ಚಿಕನ್ ಫುಲ್ ಎಲ್ಲ ಫುಲ್ ಮಿಕ್ಸ್ ಆಗಬೇಕು. ಮಸಾಲೆ ಮತ್ತು ಮೊಸರು ಎಲ್ಲ ಫುಲ್ ಮಿಕ್ಸ್ ಮಾಡಿ ಒಂಥರ ಫುಲ್ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ಟೇಸ್ಟು ಸರಿಯಾಗಿ ಬರುತ್ತೆ. ಇಲ್ಲಾಂದರೆ ಅಲ್ಲಲ್ಲಿ ಹತ್ಕೊಳ್ಳುತ್ತೆ, ಅಲ್ಲಲ್ಲಿ ಇದು ಆದರೆ ಅದು ಟೇಸ್ಟ್ ಒಂದು ಸ್ವಲ್ಪ ಇದಾಗುತ್ತೆ ಅಷ್ಟೇ. ನೋಡಿ ಫ್ರೆಂಡ್, ಇವಾಗ ಬೋಗಣಿ ತೊಗೊಂಡಿದ್ದೀವಿ. ಇವಾಗ ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ಬೋಗಣಿ ಇಟ್ಟು ಸ್ವಲ್ಪ ಗರಂ ಮಾಡ್ಕೋಬೇಕು. ಒಂದು ನಿಮಿಷ ವೇಟ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಬೋಗಣಿ ಒಳಗಡೆ ನೀರು ಇರುತ್ತಲ್ಲ, ಅದೆಲ್ಲ ಇದು ಆಗಬೇಕಲ್ಲ. ನೋಡಿ ಫ್ರೆಂಡ್, ನೀರೆಲ್ಲ ಸುಟ್ಟೋಯ್ತು ಒಳಗಡೆ ಇರೋದು. ಇವಾಗ ಉಂಬೆ ಎಣ್ಣೆ ಹಾಕ್ಬೇಕು ಫ್ರೆಂಡ್ ಒಳಗಡೆ. ನೋಡಿ ಫ್ರೆಂಡ್, ನಾವು ಉಂಬೆ ಎಣ್ಣೆ ಹಾಕಿದ್ದೀವಿ ಬೋಗಣಿಯಲ್ಲಿ. ಎಣ್ಣೆ ಗರಂ ಆಗ್ತಾ ಇದೆ, ಕಾಯ್ತಾ ಇದೆ. ನೋಡಿ ಫ್ರೆಂಡ್, ಇವಾಗ ಉಳ್ಳಾಗಡ್ಡಿ ಹಾಕ್ತಾ ಇದೀವಿ. ಫಸ್ಟು ಕಾಯ್ದ ಎಣ್ಣೆಯಲ್ಲಿ ಫಸ್ಟ್ ಉಳ್ಳಾಗಡ್ಡಿ ಹಾಕ್ಬೇಕು ಫ್ರೆಂಡ್. ಅದೊಂಚೂರು ಕಲರ್ ಬರೋತನ, ಕೆಂಪಗಾಗತನ ಫ್ರೈ ಮಾಡ್ಬೇಕು ಫ್ರೆಂಡ್. ನೋಡಿ ಹಂಗೆ ಆ ಥರ ಕೂಡಿದ್ರೆ ಅದನ್ನು ಬಿಡಿಸ್ಬೇಕು. ಫುಲ್ಲು ಫ್ರೈ ಆಗಬೇಕಲ್ಲ. ಉಳ್ಳಾಗಡ್ಡಿ ಫ್ರೈ ಆಗ್ತಾಯಿದೆ ಫುಲ್ಲು. ಇವಾಗ ಟಮಾಟೆ ಹಾಕ್ತಾಯಿದ್ವಿ ಫ್ರೆಂಡ್. ಕೆಂಪಾಯ್ತದು. ಇವಾಗ ಟಮಾಟೆ ಹಾಕ್ತಾಯಿದ್ವಿ. ಟಮಾಟಿ ಬೇಗಂತ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಈ ಥರ ಫುಲ್ಲು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್, ಅದರಲ್ಲಿ ಚಿಕನ್ ಮಸಾಲ ಹಾಕ್ತಾಯಿದ್ವಿ. ಇಲ್ಲಿ ನೋಡಿ ಫ್ರೆಂಡ್, ನಮ್ಮ ಹುಚ್ಚ ನಗ್ತಾ ಇದೆ. ಇಲ್ಲಿ ಹುಚ್ಚರು ಹುಡುಕಾಡ್ಬೇಕಾದ್ರೆ ಧಾರವಾಡಕ್ಕೆ ಹೋಗ್ಬೇಕಿಲ್ಲ ಫ್ರೆಂಡ್. ನಮ್ಮ ಹತ್ರ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಒಂದಿದೆ ಕೊಡ್ತೀವಿ. ಮತ್ತು ಕೊಕೊನಟ್ ಪೇಸ್ಟ್ ಹಾಕ್ತೀವಿ ಒಂಚೂರು. ಮತ್ತು ಅದ್ರಕ್ ಪೇಸ್ಟ್ ಹಾಕ್ತಾಯಿದ್ವಿ. ಅದ್ರಕ್ ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿ ಫ್ರೆಂಡ್ಸ್. ಪುದೀನ ಹಾಕ್ತಾಯಿದ್ದೀವಿ ಇವಾಗ. ಪುದೀನ ಹಾಕ್ತಾಯಿದ್ವಿ. ಕಾಣಿಸೋದು ಇಂಪಾರ್ಟೆಂಟ್. ಎಲ್ಲ ಫುಲ್ ಫ್ರೈ ಮಾಡಬೇಕು ಫ್ರೆಂಡ್ಸ್. ಪುದೀನ ಮತ್ತು ಅದು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ನೋಡಿ ಫ್ರೆಂಡ್. ಈ ಥರ ಕುದಿಬೇಕು ಫ್ರೆಂಡ್.
ಇವಾಗ ಚಿಕನ್ ಇವಾಗ ಚಿಕನ್ ಹಾಕ್ತಾ ಇದೀವಿ ಫ್ರೆಂಡ್. ಅದರೊಳಗೆ ಅದೆಲ್ಲ ಮಿಕ್ಸ್ ಮಾಡಿದಿರೋ ನೋಡಿ ಫ್ರೆಂಡ್. ಅದೆಲ್ಲ ನೋಡಿ ಫ್ರೆಂಡ್, ಈ ಥರ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡಿ ಫುಲ್ ಬಾಯ್ಲ್ ಮಾಡ್ಬೇಕು ಫ್ರೆಂಡ್, ಕುದಿಸ್ಬೇಕು ಸರಿಯಾಗಿ ಚಿಕನ್. ನೋಡಿ ಫ್ರೆಂಡ್, ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹೊತ್ತುತ್ತೆ ಅಂದರೆ ಸೀದೋಗುತ್ತೆ ಕೆಳಗಡೆ, ಅದಕ್ಕೆ ಹಾಕಾರ. ನೋಡಿ ಫ್ರೆಂಡ್, ನಮ್ಮ ಹತ್ರ ಮುಚ್ಚೋಕೆ ಇದು ಇಲ್ಲ, ಏನಿಲ್ಲ ಅಂದರೆ ಮುಚ್ಚೋಕೆ ಪ್ಲೇಟ್ ಇಲ್ಲ, ಬುಟ್ಟಿ ಮುಚ್ತಾ ಇದ್ವಿ. ಹಾಗಂತೇಳಿ ನೀವು ಬುಟ್ಟಿ ಮುಚ್ಚೋಕೆ ಹೋಗಬೇಡಿ. ನಿಮ್ಮ ಹತ್ರ ಪ್ಲೇಟ್ ಇದ್ದರೆ ಪ್ಲೇಟ್ ಮುಚ್ಬೋದು. ನಮ್ಮ ಹತ್ರ ಪ್ಲೇಟ್ ಇಲ್ಲ, ಅದಕ್ಕೆ ಬುಟ್ಟಿ ಮುಚ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಪುದೀನ ಇಟ್ಟಿದ್ದೀವಿ, ಅದು ಚಿಕನ್ಗೆ ಹಾಕೋಗೋಸ್ಕರ ಇಟ್ಟಿರೋದು. ಚಿಕನು ಮತ್ತು ಬಿರಿಯಾನಿ ಎರಡೂ ಮಾಡಿರೋದು. ಬಟ್ ನಾನು ಕನ್ಫ್ಯೂಸ್ ಆಗಿ ಫಸ್ಟ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದೆ. ಅದು ಫಸ್ಟ್ ಮಾಡಿರೋದು ಚಿಕನ್ನು. ಇವಾಗ ಇದು ನೆಕ್ಸ್ಟ್ ಮಾಡ್ತಾ ಇರೋದು ಬಿರಿಯಾನಿ. ಎರಡು ವಿಡಿಯೋ ಬಿಡ್ತೀನಿ ಫ್ರೆಂಡ್, ಎರಡು ಸಪ್ರೇಟಾಗಿ ವಿಡಿಯೋ ಬಿಡ್ತೀನಿ. ಎರಡು ನೋಡಿ, ನಿಮಗೂ ಹೆಲ್ಪ್ ಆಗುತ್ತೆ. ನೋಡಿ, ಇದು ಚಿಕನ್ನು, ಇದರೊಳಗಡೆ ಇರೋದು ಬಿರಿಯಾನಿ. ಇವಾಗಿನ ರೈಸ್ ಮಾಡ್ತಾಯಿದ್ದೀವಿ ಫ್ರೆಂಡ್, ರೈಸ್ ಹಾಕ್ತೀವಿ. ಚಿಕನ್ ರೂಮ್ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಫ್ರೆಂಡ್, ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬೇಕು. ಆ ಥರ ಎಲ್ಲ ಇಟ್ಟರು ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಅಲ್ಲಿಂದ್ರೆ ಅಲ್ಲಿ ಬಿಟ್ಟಿದ್ರೆ ಮತ್ತೆ ತಿರ್ಗಿ ನೀವೇ ಕ್ಲೀನ್ ಮಾಡಬೇಕಾಗತ್ತೆ ಅದನ್ನು. ಹಾಂ, ಈ ಥರ ಎಲ್ಲ ಕ್ಲೀನ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬೇಕು. ನೋಡಿ ಒಯ್ತಾ ಇದ್ದಾರೆ ನೋಡಿ. ನೋಡಿ ಫ್ರೆಂಡ್, ಈ ಥರ ಚಿಕನ್ ಫುಲ್ ಬಾಯ್ಲ್ ಕುದಿಬೇಕು. ನೋಡಿ ಫ್ರೆಂಡ್, ಹಾಗೆ ಓಪನ್ ಮಾಡಿಬಿಟ್ಟು ಒಳಗಡೆ ಕುದ್ದುದಿಲ್ಲ ಅಂತ ಚೆಕ್ ಮಾಡ್ಬೇಕು ಫ್ರೆಂಡ್. ಅದೇ ಥರ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ತಿರ್ಗಾ ಮೇಲೆ ಮುಚ್ಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಹಾಗೆ ಓಪನ್ ಮಾಡಿ ನೋಡ್ತಾ ಇರ್ಬೇಕು. ಅದು ಹಂಗೆ ಮತ್ತೆ ಕ್ಲೋಸ್ ಮಾಡಿ ಫ್ರೆಂಡ್. ಸರಿಯಾಗಿ ಕುದಿಸ್ಬೇಕು ಫ್ರೆಂಡ್, ಇಲ್ಲಾಂದರೆ ಹಸಿ ಬಿಸಿ ಆಗುತ್ತೆ. ಮಸ್ತ ಅದನ್ನೂ ಒಂದು ಬ್ಲಾಗ್ ಮಾಡಮಂತ ನಮ್ಮ ಆಡಿಯನ್ಸ್ಗೆಲ್ಲ ಅದು ತೋರ್ಸಮ್. ಈ ಥರ ಬಾಯ್ಲ್ ಮಾಡಿ ಹಂಗೆ ಮುಚ್ಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಹಂಗೆ ಓಪನ್ ಮಾಡಿ ನೋಡ್ದಷ್ಟು ಚೆಕ್ ಮಾಡಿ ಹಂಗೆ ಕುದಿಸ್ಬೇಡ. ಗೊತ್ತು ನೋಡಲ್ಲಿ ಕುದಿಬೇಕಲ್ಲ, ತೆಗೆದು ನೋಡ್ತೀನಿ. ನೋಡಲ್ಲ ನೋಡೋದಕ್ಕೆ ನೋಡಿ ಫ್ರೆಂಡ್, ಕುದ್ದಿದೆಯಲ್ಲ ಅಂತ ಚೆಕ್ ಮಾಡ್ತಾ ಇದ್ವಿ. ಇದು ಇದೇ ಚಿಂತಿದ್ರದು ಬಿರಿಯಾನಿ ಚಂತನ ತಿರ್ಬೇಕು. ಅದಕ್ಕೆ ಹತ್ಕೊಂಡ್ಬಿಡ್ತಾವೆ, ಹತ್ತಿ ಬಿಡ್ತಾವೆ. ನೋಡಿ ಫ್ರೆಂಡ್, ಇದೇ ಥರ ನೀವು ಫ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಇದು ರೈಸ್ ಈ ಥರ ಎಲ್ಲ ಫುಲ್ ಇದು ಮಾಡಿ ಬಿಡಿಸ್ಬೇಕು. ನೋಡಿ ಫ್ರೆಂಡ್ಸ್, ರೈಸ್ ಯಾವ ಥರ ಬಂದಿದೆ, ಬಾಸುಮತಿ ಅಕ್ಕಿ ಎಷ್ಟು ಉದುರಾಗಿ ನೈಸಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ರೈಸ್ ರೆಡಿಯಾಗಿದೆ. ಇವಾಗ ಚಿಕನು ರೆಡಿಯಾಗಿದೆ, ಬಿರಿಯಾನಿ. ನೋಡಿ ಫ್ರೆಂಡ್, ಹಾಗೆ ಕುದ್ದಿದ್ದಿಲ್ಲ ಅಂತ ಚೆಕ್ ಮಾಡಬೇಕು, ಹಾಗೆ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಚಿಕನಲ್ಲಿ ರೈಸ್ ಹಾಕ್ತಾಯಿದ್ವಿ, ಬಾಸುಮತಿ ಅಕ್ಕಿ ರೈಸ್ ಹಾಕ್ತಾಯಿದ್ವಿ. ನೋಡಿ ಫ್ರೆಂಡ್, ಇವಾಗ ರೈಸ್ ಹಾಕಿದ್ದೀವಿ ಇದರಲ್ಲಿ.
ಮಿಕ್ಸ್ ಮಾಡ್ತಾ ಇದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿ ಬಿರಿಯಾನಿ ರೆಡಿ. ನೋಡಿ ಫ್ರೆಂಡ್, ಗರಂ ಗರಂ ಬಿರಿಯಾನಿ ರೆಡಿ. ಮತ್ತೆ ತಿರ್ಗಾ ಬುಟ್ಟಿ ಮುಚ್ಚಿದೆ ಫ್ರೆಂಡ್. ನಿಮ್ಮ ಹತ್ರ ಇದ್ದರೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಪ್ಲೇಟ್ ಇದ್ದರೆ ಪ್ಲೇಟ್ ಮುಚ್ಚಿ, ಬುಟ್ಟಿ ಏನು ಮುಚ್ಚಕ್ಕೆ ಹೋಗ್ಬೇಡಿ.